ಬಂಧನಕ್ಕೂ ಮನಸ್ಸೇ ಕಾರಣ, ಮೋಚನೆಗೂ ಮನಸ್ಸೇ ಕಾರಣ, ಎರಡಕ್ಕೂ ಕಾರಣ ಮನಸ್ಸು ಒಂದೇ ಅಂತ. ಅಲ್ಲ, ಬಂಧನಕ್ಕೆ ಅಥವಾ ಮೋಚನೆ ಒಂದಕ್ಕೆ ಕಾರಣ ಆಗಲಿ, ಎರಡಕ್ಕೂ ಒಂದು ಕಾರಣ ಆಗೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಒಂದು ಲೌಕಿಕವಾದ ದೃಷ್ಟಾಂತವನ್ನು ಕೊಡ್ತಾರೆ ಶಾಸ್ತ್ರಕಾರರು. ಬೀಗದ ಕೈ ಇದೆ, ಆ ಬೀಗದ ಕೈ ಹಾಕಲಿಕ್ಕೆ ಒಂದು, ತೆಗಿಲಿಕ್ಕೆ ಒಂದು ಅಂತ ಬೇರೆ ಇಲ್ಲ, ಒಂದೇ. ಬಂಧನಕ್ಕೂ ಅದನ್ನು ಒಳಪಡಿಸಬಹುದು, ಮೋಚನೆಗೂ ಒಳಪಡಿಸಬಹುದು. ಹೇಗೆ ಕೀ ಹಾಕಲಿಕ್ಕೂ ಬರುತ್ತೆ, ತೆರೀಲಿಕ್ಕೂ ಬರುತ್ತದೋ ಹಾಗೆ ಮನಸ್ಸೆಂಬ ಕೀಯಿಂದ ಸಂಸಾರದಲ್ಲಿ ಬಂಧನಕ್ಕೂ ಒಳಗಾಗಬಹುದು, ಸಂಸಾರದಿಂದ ಮೋಚನೆಗೂ ಒಳಗಾಗಲಿಕ್ಕೆ ಬರ್ತದೆ. ಎರಡಕ್ಕೂ ಕಾರಣ ಒಂದೇ. ಅಂತಹ ಮನಸ್ಸನ್ನು ನಾವು ಹೇಗೆ ನಿಯಮನೆ ಮಾಡಬೇಕು ಅನ್ನುವುದರ ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದು ಬಂಧನಕ್ಕೂ ಕಾರಣ, ಮೋಚನೆಗೂ ಕೂಡ ಕಾರಣ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಈ ಬಂಧ ಮೋಕ್ಷಗಳಿಗೆ ಕಾರಣವಾಗಿರತಕ್ಕಂತಹದ್ದು ಮನಸ್ಸೇ ಆಗಿದೆ. ಆ ಮನಸ್ಸನ್ನು ಹೇಗೆ ನಾವು ತಿರುಗಿಸ್ತೇವೋ ಹಾಗೆ ನಮಗೆ ಫಲ ಸಿಗತ್ತೆ. ಬೀಗದ ಕೈಯನ್ನು ಎಡಭಾಗದಲ್ಲಿ ತಿರುಗಿಸಿದರೆ ಅದು ಬಂಧನಕ್ಕೆ ಒಳಗಾಗತ್ತೆ, ಅದನ್ನೇ ಬಲಭಾಗದಲ್ಲಿ ತಿರುಗಿಸಿದರೆ ಮೋಚನೆಗೆ ಒಳಗಾಗತ್ತೆ, ಬಂಧನ ಬಿಡುಗಡೆ ಆಗತ್ತೆ. ಹಾಗೆ ಮನಸ್ಸನ್ನು ಎಡಗಡೆ ನಾವು ತಿರುಚೋದು ಅಂತಂದರೆ ಅನ್ಯ ವಿಷಯಗಳಲ್ಲಿ ಈ ಮನಸ್ಸನ್ನು ಹರಿಸೋದು ಅಂತ ಅರ್ಥ. ವಾಮಭಾಗ ಅಂತಂದರೆ ಅದು ವಾಮಭಾಗ, ಅದು ದೈತ್ಯರಿಗೆ ಸಂಬಂಧಪಟ್ಟದ್ದು, ಆದ್ದರಿಂದ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗೋದು ಅಂತ ಅರ್ಥ. ಹಾಗೆ ಎಡಭಾಗದಲ್ಲಿ ಮನಸ್ಸನ್ನು ನಾವು ಹರಿಸಿದರೆ, ಅಂದರೆ ವಿಷಯ ಪದಾರ್ಥಗಳಲ್ಲಿ ಅದನ್ನು ಹರಿಸಿದರೆ ನಾವು ಬಂಧನಕ್ಕೆ ಒಳಗಾಗ್ತೇವೆ. ಅದನ್ನೇ ಬಲಭಾಗದಲ್ಲಿ ಬಲದ ಕಡೆ ಪ್ರದಕ್ಷಿಣೆಯಾಗಿ ಮನಸ್ಸನ್ನು ನಾವು ಅದನ್ನು ಬಳಸಿಕೊಂಡ್ರೆ ಅದು ಮೋಚನೆಗೆ ಒಳಗಾಗ್ತೇವೆ ಅನ್ನುವ ತತ್ವವನ್ನು ಇಲ್ಲಿ ತಿಳಿಸ್ತಾರೆ. ಬಲಭಾಗ ಅಂತಂದರೆ ಅದು ದೇವತೆಗಳ ಭಾಗ. ನಮ್ಮ ಶರೀರದಲ್ಲಿ ಎಡಭಾಗ ಅದು ದೈತ್ಯರ ಭಾಗ, ಬಲಭಾಗ ಅದು ದೇವತೆಗಳ ಭಾಗ. ಆದ್ದರಿಂದಲೇ ಧರ್ಮಶಾಸ್ತ್ರಕಾರರು ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾರೆ. ನಾವು ಗಂಡೂಷ ಮಾಡುವಾಗ ನೀರನ್ನು ಬಾಯಲ್ಲಿ ಹಾಕಿಕೊಂಡು ಮುಕ್ಕಳಿಸ್ತೇವೆ. ಬಾಯಿ ಮುಕ್ಕಳಿಸುವಾಗ ಎಡಭಾಗದಲ್ಲೇ ನೀರನ್ನು ಉಗಿಯಬೇಕಂತೆ. ಯಾಕೆ ಅಂತಂದರೆ ಅಲ್ಲಿ ದೈತ್ಯರು ಇರ್ತಾರೆ, ಬಲಭಾಗದಲ್ಲಿ ದೇವತೆಗಳು ವಾಸ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಬಲಭಾಗದಲ್ಲಿ ಉಗಿಯಬಾರದು, ಎಡಭಾಗದಲ್ಲಿ ಉಗಿಯಬೇಕು ಅಂತ. ಹೀಗೆ ಧರ್ಮಶಾಸ್ತ್ರವು ಕೂಡ ವಿಧಾನ ಮಾಡ್ತವೆ. ಆ ದೃಷ್ಟಿಯಲ್ಲಿ ನಾವು ಮನಸ್ಸನ್ನು ಹೇಗೆ ಉಪಯೋಗಿಸ್ಕೊಳ್ತೇವೋ ಹಾಗೆ ನಮಗೆ ಫಲ ಸಿಗತ್ತೆ, ಅದು ಬಳಸುವುದರ ಮೇಲೆ ಹೋಗುತ್ತೆ ಅನ್ನುವ ತತ್ವವನ್ನು ನಮಗೆ ತಿಳಿಸಿಕೊಟ್ಟು ಆ ಮನಸ್ಸಿನ ದೋಷಗಳನ್ನು ಇಲ್ಲಿ ನಮಗೆ ಹೇಳ್ತಾರೆ. ನೋಡಿ, ಎಷ್ಟು ಮನಸ್ಸು ಪ್ರಧಾನ ಅಂತಂದರೆ ನಮ್ಮ ಸಾಧನೆಯ ಮಾರ್ಗದಲ್ಲಿ ಹೊರಡುವ ಎಲ್ಲ ವ್ಯಕ್ತಿಗಳು ಕೂಡ ಮನೋನಿಗ್ರಹವನ್ನು ನಾವು ಪಡೆದುಕೊಳ್ಳಬೇಕು, ಮನಸ್ಸನ್ನು ಗೆಲ್ಲಬೇಕು. ಆ ಮನಸ್ಸು ಗೆಲ್ಲಬೇಕಾದರೆ ಮನಸ್ಸಿನ ಗುಣಗಳೇನು, ಮನಸ್ಸಿನ ದೋಷಗಳೇನು ಎರಡನ್ನೂ ಚಿಂತನೆ ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ಮನುಷ್ಯನನ್ನು ತುಂಬ ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗೋದು ಮನಸ್ಸೇ. ಯಾಕೆ ಅಂತಂದರೆ ಯಾವಾಗಲೂ ವಿಷಯಗಳಲ್ಲಿ ಮನಸ್ಸು ಹರಿದಾಡ್ತಾ ಇರುತ್ತೆ, ಅನ್ಯ ವಿಷಯಗಳಲ್ಲೇ ಮನಸ್ಸು ಆಸಕ್ತವಾಗಿರುತ್ತೆ. ಭಗವಂತನ ಕುರಿತು ಹೇಳ್ತಾರೆ, ನೋಡು, ನೀನು ಮನಸ್ಸು ವಿಷಯ ಪದಾರ್ಥಗಳಲ್ಲಿ ಹರಿಯುವ ಮನಸ್ಸನ್ನು ಹಿಂತೆಗೆದು ಅದನ್ನು ಭಗವಂತನಲ್ಲಿ ನೆಲೆ ನಿಲ್ಲಿಸುವ ಹಾಗೆ ನೀನು ಮಾಡುವಂಥ ಪರಮಾತ್ಮನನ್ನೇ ಬೇಡಿಕೊಳ್ತಾರೆ ವಾದಿರಾಜ ಗುರು ಸಾರ್ವಭೌಮರು ನಮ್ಮೆಲ್ಲರ ಪರವಾಗಿ. ಎಷ್ಟು ಮನಸ್ಸು ಪ್ರಧಾನ ಅಂತಂದರೆ, ಇವತ್ತು ಯಾರನ್ನಾದರೂ ಒಳ್ಳೆಯ ಕೆಲಸವನ್ನು ನೀನು ಯಾಕೆ ಮಾಡಿಲ್ಲ ಅಂತ ಕೇಳಿದರೆ ಉತ್ತರ ಕೊಡೋದು ಏನು ಅಂತಂದರೆ, ಯಾಕೋ ಮನಸ್ಸು ಸರಿ ಇಲ್ಲ ಇವತ್ತು ಅಂತ ಹೇಳ್ತಾನೆ. ಯಾಕೆ ಇವತ್ತು ದೇವರ ಪೂಜೆ ಮಾಡಲಿಲ್ಲ, ಯಾಕೆ ಇವತ್ತು ಸಂಧ್ಯಾ ವಂದನೆ ಮಾಡಲಿಲ್ಲ, ಯಾಕೆ ಇವತ್ತು ಶ್ರವಣ ಮಾಡಲಿಲ್ಲ, ಪ್ರವಚನ ಕೇಳಲಿಲ್ಲ ಇವತ್ತು ಅಂತ ಕೇಳಿದ್ರೆ ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾನೆ. ಆದರೆ ಮನಸ್ಸು ಸರಿ ಇಲ್ಲ ಅಂದರೆ ಯಾವ ಸಾಧನೆಯನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಮನಸ್ಸು ಪ್ರಧಾನ. ಮನಸ್ಸು ನಿಷ್ಕಲ್ಮಶವಾಗಿ ಮನಸ್ಸಿನ ಪ್ರಸನ್ನತೆ, ಕೃಷ್ಣ ಅದನ್ನೇ ಹೇಳ್ತಾನೆ. ಮನಸ್ಸಿನ ಪ್ರಸನ್ನತೆ ಇದ್ದುಬಿಟ್ರೆ ಹೇಗೆ ಎಲ್ಲ ಸಾಧನೆಯನ್ನು ಕೂಡ ನಾವು ಮಾಡಲಿಕ್ಕೆ ಪ್ರವೃತ್ತರಾಗ್ತೀವೋ ಹಾಗೆ ಮನಸ್ಸನ್ನು ನೀವು ಚೆನ್ನಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬೇಕಾದರೆ ಅದರಲ್ಲಿದ್ದ ದೋಷಗಳನ್ನು ಚಿಂತನೆ ಮಾಡಿ ಆ ದೋಷಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಏನದು ಮನಸ್ಸಿನ ದೋಷಗಳು ಅಂತಂದರೆ, ಚಾಂಚಲ್ಯಂ ದುರಾಶಾಂ, ಎರಡು ದೋಷಗಳಿದೆ ಮನಸ್ಸಿನ ದೋಷ. ಚಂಚಲತೆ, ಒಂದು ಕಡೆ ಮನಸ್ಸು ಇರೋದೇ ಇಲ್ಲ ನೋಡ್ರಿ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಮನಸ್ಸನ್ನು ಮಾತ್ರ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ, ನಾವು ಜಪ ಮಾಡ್ತಾ ಇರ್ತೇವೆ,
ಜಪಮಾಲೆ ನಮ್ಮ ಕೈಯಲ್ಲಿ ತಿರುಗ್ತಾ ಇರುತ್ತೆ, ಮನಸ್ಸು ಪ್ರಪಂಚ ಎಲ್ಲ ಸುತ್ತುತ್ತಾ ಇರುತ್ತೆ. ಜಪಮಾಲೆ ಕೈಯಲ್ಲಿ ಸುತ್ತಿದರೂ ನಮ್ಮ ಮನಸ್ಸು ಪ್ರಪಂಚ ಎಲ್ಲ ಸುತ್ತುತ್ತಾ ಇರುತ್ತೆ. ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಜಪ ಮಾಡೋದು ಬಹಳ ಕಷ್ಟ. ಅದು ಅಭ್ಯಾಸ ಬಲದಿಂದ ಮಾತ್ರ ಬರುತ್ತದೆ. ಹೀಗೆ ಚಂಚಲತೆ, ಚಾಂಚಲ್ಯ, ಒಂದು ಕ್ಷಣ ಇಲ್ಲಿರುತ್ತೆ, ಇನ್ನೊಂದು ಕ್ಷಣದಲ್ಲಿ ಓಡುತ್ತೆ. ಪ್ರವಚನ ಕೇಳ್ತಾ ಇರ್ತೇವೆ, ಆದರೆ ನಮ್ಮ ಮನಸ್ಸು ಎಲ್ಲೋ ಇರುತ್ತೆ, ದೇಹ ಮಾತ್ರ ಇಲ್ಲಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಹೋಗಬೇಕಾದ್ರೆ ಎಷ್ಟು ಕಷ್ಟಪಡ್ತೇವೆ, ಪ್ರಯತ್ನ ಮಾಡಬೇಕು. ವಾಹನದಲ್ಲಿ ಹೋಗಬೇಕು, ದೂರದಲ್ಲಿ ಬೇರೆ ಬೇರೆ ಊರಿಗೆ ಹೋಗಬೇಕಾದ್ರೆ ವಾಹನದಲ್ಲಿ ಹೋಗಬೇಕು. ವಾಹನದಲ್ಲಿ ಹೋಗಲಿಕ್ಕೋಸ್ಕರ ಮೊದಲೇ ಅದನ್ನು ನಾವು ಸೀಟನ್ನು ಕಾದರಿಸಬೇಕು, ಟಿಕೆಟ್ ಮಾಡಬೇಕು, ಹಣ ಖರ್ಚು ಮಾಡಬೇಕು. ಆಮೇಲೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ನಾವು ಹೋಗಲಿಕ್ಕೆ ಸಾಧ್ಯ ಇದೆ, ರಿಸರ್ವ್ ಮಾಡಿ ಇಡ್ತಾನೆ. ಆದರೆ ಮನಸ್ಸಿಗೆ ಏನಾದರೂ ಟಿಕೆಟ್ ಮಾಡಿಸ್ತೀವ? ಕೂತಲ್ಲೇ ಮನಸ್ಸು ಎಲ್ಲಿ ಬೇಕಾದರೂ, ಬಾಂಬೆ, ಡೆಲ್ಲಿ, ಬದರಿ, ಹರಿದ್ವಾರ, ಎಲ್ಲಿ ಬೇಕಾದರೂ ಹೋಗುತ್ತೆ. ಒಂದು ಕ್ಷಣದಲ್ಲಿ ಹೋಗಿ ವಾಪಸ್ ಮತ್ತೆ ಬರ್ತದೆ. ಅಷ್ಟು ವೇಗ, ಮನೋವೇಗ ಅಂತ ಕರೆದಿದ್ದಾರೆ. ಅತ್ಯಂತ ವೇಗವಾಗಿ ಮನಸ್ಸು ಎಲ್ಲಿ ಬೇಕಾದರೂ ಹೋಗಿ ಬರಲಿಕ್ಕೆ ಅವಕಾಶ ಇದೆ. ಅಂತಹ ಎಲ್ಲ ಕಡೆ ಹರಿಯುವ ಚಂಚಲವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿ, ಅದು ಎಲ್ಲಿ ನಿಲ್ಲಬೇಕು? ಭಗವಂತನ ಪಾದದಲ್ಲಿ ನೆಲೆ ನಿಲ್ಲಬೇಕದು ಮನಸ್ಸು. ಹಾಗೆ ನೀನು ಮಾಡು. ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನಮನೋ ಭವೇತ್. ಅಯೋಗ್ಯವಾದ ವಿಷಯಗಳಲ್ಲಿ ನನ್ನ ಮನಸ್ಸು ಹರಿಯದಂತೆ ಮಾಡಿ ಅದರಲ್ಲಿದ್ದ ಚಂಚಲತೆ, ದೋಷ ಏನಿದೆ ಅದನ್ನು ಪರಿಹಾರ ಮಾಡು, ದೂರ ಮಾಡೋದನ್ನು. ಚಾಂಚಲ್ಯಂ ಮೂಲತಶ್ಚಿಂದಿ, ಮೂಲತಃ ಅದು ಚಂಚಲತೆಯನ್ನು ನಾಶ ಮಾಡಬೇಕು ನೀನು. ದುರಾಶಾಂ ಹರದೂರತಃ, ಆ ಚಂಚಲತೆಯ ಜೊತೆಗೆ ಕೆಟ್ಟ ಕೆಟ್ಟ ಆಸೆಗಳನ್ನು ಮನಸ್ಸಿನಲ್ಲಿ ನಾವು ಮಾಡ್ತಾ ಇರ್ತೇವೆ. ಆಸೆಗಳ ಕೇಂದ್ರ ಮನಸ್ಸು. ಮನಸ್ಸು ಅಂದರೆ ಏನು ವ್ಯಾಖ್ಯಾನ ಮಾಡ್ತಾರೆ ಶಾಸ್ತ್ರಕಾರರು ಅಂತಂದರೆ, ಆಸೆಗಳ ಕೇಂದ್ರ ಅದು. ಬಯಸುವಂಥದ್ದು ಮನಸ್ಸು. ಬಯಕೆಗಳು ಹುಟ್ಟುವುದೇ ಮನಸ್ಸಿನಲ್ಲಿ. ಅದು ಬೇಕು ಇದು ಬೇಕು ಅಂತ ಏನು ಮನಸ್ಸು ಬಯಸ್ತಾ ಹೋಗುತ್ತೆ, ಈ ಆಸೆಗಳು ಹುಟ್ಟೋದೇ ಆ ಮನಸ್ಸಿನಲ್ಲಿ. ಹಾಗಾಗಿ ದುರಾಶಾಂ, ಒಳ್ಳೆಯ ಆಸೆಯನ್ನು ಬಯಸಿದರೆ ಪರವಾಗಿಲ್ಲ, ಆದರೆ ಮನಸ್ಸು ಏನು ಮಾಡುತ್ತೆ? ಕೆಟ್ಟ ಕೆಟ್ಟ ಆಸೆಗಳನ್ನೇ ಬಯಸ್ತಾ ಹೋಗುತ್ತೆ. ಅದರಿಂದ ಆ ಕೆಟ್ಟ ಆಸೆಗಳನ್ನು ನೀನು ದೂರ ಮಾಡು. ಹರ ದೂರತಃ, ಆಸೆಗಳು ಮನಸ್ಸಿನ ಹತ್ತಿರ ಬಂದರೆ ತಾನೇ ಆ ಮನಸ್ಸು ಅದನ್ನು ಬಯಸತ್ತೆ. ಆದ್ದರಿಂದ ಆ ಮನಸ್ಸಿನ ಹತ್ತಿರವೇ ಆ ಕೆಟ್ಟ ಆಸೆಗಳು ಬಾರದಂತೆ ದೂರ ಮಾಡು ಅಂತ ಸ್ತೋತ್ರ ಮಾಡಿ. ದುರಾಶಾಂ ಹರ ದೂರತಃ, ಅದು ನಿನಗೊಬ್ಬನಿಗೆ ಸಾಧ್ಯ, ಆ ಸಾಮರ್ಥ್ಯ ನಿನಗಿದೆ. ಆದ್ದರಿಂದ ಆ ಕೆಟ್ಟ ಆಸೆಗಳನ್ನು ದೂರ ಮಾಡು ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂತಂದರೆ ನೋಡಿ, ಮನಸ್ಸು ಬಹಳ ಕಷ್ಟ ಮನಸ್ಸನ್ನು ಗೆಲ್ಲೋದು. ಆಸೆಗಳು ಒಂದಾದ ಮೇಲೆ ಮನಸ್ಸಿನಲ್ಲಿ ಬೇಕುಗಳೇ ಹೆಚ್ಚು. ಸಾಕು ಅಂತ ಅಲಂಬುದ್ಧಿ ಮನಸ್ಸಿಗೆ ಬರೋದೇ ಇಲ್ಲ. ಎಷ್ಟು ಕೊಟ್ಟರೂ ಮತ್ತೆ ಇನ್ನೂ ಬೇಕು, ಅಷ್ಟು ಬಂದರೆ ಮತ್ತಷ್ಟು ಬೇಕು ಅಂತ ಹೀಗೆ ಮನಸ್ಸು ಬಯಸ್ತಾನೇ ಇರುತ್ತೆ. ಬಯಸೋದೇ ಅದರ ಕೆಲಸ. ಬಯಸುವಂಥದ್ದು ಮನಸ್ಸು ಅಂತ ವ್ಯಾಖ್ಯಾನಿಸ್ತಾರೆ. ಉದಾಹರಣೆ ಕೊಡೋದಾದರೆ, ಒಬ್ಬ ಭಕ್ತ ಈ ಮನಸ್ಸಿಗೆ ಅಭಿಮಾನಿ ದೇವತೆಯಾದ ರುದ್ರದೇವರನ್ನೇ ಕುರಿತು ತಪಸ್ಸು ಮಾಡಿದನಂತೆ. ಘೋರವಾದ ತಪಸ್ಸು ಮಾಡಿದ. ತಪಸ್ಸಿಗೆ ಮೆಚ್ಚಿ ಆ ರುದ್ರದೇವರು ಆ ಭಕ್ತನ ಮುಂದೆ ಪ್ರತ್ಯಕ್ಷವಾಗಿ ಬಂದು ನಿಂತರಂತೆ. ನಿಂತಾಗ ಅವನ ಮನಸ್ಸಿಗೆ ಹೇಳಿದ್ರಂತೆ, ಏನು ಬೇಕಾದರೂ ಮನಸ್ಸು ನೀನು ಬೇಡ್ಕೋ ಅಂತ ಆ ಭಕ್ತನ ಮನಸ್ಸನ್ನು ಕುರಿತು ತಿಳಿದ ರುದ್ರದೇವರು, ಮನೋಭಿಮಾನಿ ದೇವತೆಯಾದ ರುದ್ರದೇವರು ಭಕ್ತನಿಗೆ ಹೇಳಿದ್ರಂತೆ. ಆಗ ಮನಸ್ಸು ಏನು ಮಾಡ್ತು ಗೊತ್ತಾ? ಯಾವುದೋ ಒಂದನ್ನು ನೋಡಿ ಮನಸ್ಸು ಇದು ಬೇಕು ಅಂತ ಬಯಸ್ತಾ ಇದೆಯಂತೆ. ರುದ್ರದೇವನ ಕುರಿತು ವರ ಬೇಡು ಅಂತ ಹೇಳಿದ ಕೂಡಲೇ ಮನಸ್ಸು ಹೇಳಿತು ಅದು ಬೇಕು ಅಂತ. ಅದು ಇನ್ನೇನು ಅದು ಬೇಕು ಅಂತ ಹೇಳಿ ಮುಗಿಸಿಲ್ಲ, ಇನ್ನೊಂದು ಮನಸ್ಸಿಗೆ ಕಂಡಿತು ಅದು ಬೇಕು ಅಂತ ಮನಸ್ಸು ಹೇಳಿತು. ಇನ್ನೂ ಮುಗಿಸಿಲ್ಲ ಹೇಳಿ ಇನ್ನೊಂದು ಪದಾರ್ಥ ಕಂಡಿತು. ಅಂದರೆ ವಿಷಯ ಪದಾರ್ಥಗಳಲ್ಲಿ ಮನಸ್ಸು ಹರಿತಾ ಹೋಗುತ್ತೆ. ಅದು ಬೇಕು ಅಂತ ಮನಸ್ಸು ಬಯಸ್ತಾ ಹೋಗ್ತಾ ಇದೆ. ಆ ವರ ಬೇಡ್ತಾ ಅವನಿಗೆ ಕೊನೆ ಅನ್ನಿಸಲೇ ಇಲ್ಲ. ಇದು ಬೇಕು ಅಂತ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಮನಸ್ಸು ಬಯಸ್ತಾನೇ ಇದೆ. ಅದಕ್ಕೆ ಕೊನೆಯಂತಿಲ್ಲ ಮನಸ್ಸಿಗೆ. ಆಸೆಗೆ ಕೊನೆಯಂತುಂಟ? ಆಸೆಗಳು ಮತ್ತೆ ಹುಟ್ಟುತ್ತಾ ಇರುತ್ತೆ. ಅದು
ಆಸೆಗೆ ಕೊನೆಯಂತಿಲ್ಲ. ಕೊನೆಗೆ ಆ ಭಕ್ತ ರುದ್ರದೇವರನ್ನ ಕುರಿತು ಮನಸ್ಸಿನ ಮೂಲಕ ಬೇಡ್ತಾನೇ ಇದ್ದಾನೆ. ರುದ್ರದೇವರನ್ನು ನೋಡ್ತಾ ಇದ್ದಾರೆ. ಅವನ ಮನಸ್ಸಿನ ಒಳಗೂ ಒಂದು ರೂಪದಿಂದ ಇದ್ದಾರೆ ಮನೋಭಿಮಾನಿ ದೇವತೆ, ಹೊರಗೂ ಒಂದು ರೂಪದಿಂದ ಇದ್ದಾರೆ. ಆಗ ಆ ಭಕ್ತನನ್ನು ಕುರಿತು ಹೇಳಿದ್ರಂತೆ ರುದ್ರದೇವರು. ಏನು ಹೇಳಿದರು ಅಂತಂದರೆ, ನೋಡು, ನೀನು ಮನಸ್ಸು ಏನೇನು ಬಯಸತ್ತೋ ಅದೆಲ್ಲ ಬಯಸಿಬಿಡಲಿ. ಪೂರ್ತಿ ಬಯಸಿ ಆದ ಮೇಲೆ ನನ್ನನ್ನು ಕರಿ, ಮತ್ತೆ ನಾನು ಬರ್ತೇನೆ. ನಾನು ಬೇರೆ ಭಕ್ತರು ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗಬೇಕು. ಆದ್ದರಿಂದ ನಿನ್ನ ಎದುರಿಗೆ ಯಾವಾಗಲೂ ನಿಂತಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಸೆಗಳು ಪೂರ್ಣ ಆದ ಮೇಲೆ, ಎಲ್ಲ ಮುಗಿದ ಮೇಲೆ ಒಂದು ಲಿಸ್ಟ್ ಮಾಡಿ ನನ್ನನ್ನು ಕರಿ ಅಂತ ಹೇಳಿ ಹೋದ ರುದ್ರದೇವರು ಇಲ್ಲಿ ತನಕ ಬರಲೇ ಇಲ್ಲವಂತೆ. ಯಾಕೆ ಅಂದರೆ ಲಿಸ್ಟ್ ಮಾಡ್ತಾನೆ ಇದ್ದಾನೆ, ಅದು ಮುಗಿತಾನೇ ಇಲ್ಲ. ಅದು ಅವ್ರಿಗೆ ಗೊತ್ತಿತ್ತು ಈ ಲಿಸ್ಟ್ ಮುಗಿಯೋದಿಲ್ಲ ಅಂತ, ಮನಸ್ಸಿನ ಆಸೆ ಮುಗಿಯೋದಿಲ್ಲ ಅಂತ ಮನೋಭಿಮಾನಿ ದೇವತೆಗೆ ಗೊತ್ತಿಲ್ವೇನೋ? ಗೊತ್ತಿದೆ. ಹೋದ ರುದ್ರದೇವರು ಇಂದಿಗೂ ಬರಲೇ ಇಲ್ವಂತೆ. ಯಾಕೆ ಅಂದರೆ ಆ ಮನಸ್ಸು ಮತ್ತೆ ಮತ್ತೆ ಬೇಕು ಅಂತ ಬಯಸ್ತಾನೇ ಇದೆ. ಈ ಸ್ಥಿತಿ ನಮ್ಮದಾಗಬಾರದು. ಹಾಗಾಗಿ ಮನಸ್ಸಿಗೆ ಒಂದು ಕೊನೆಯಂತ ಬೇಕು, ಆಸೆಗೆ ಒಂದು ಕೊನೆಯಂತ ಬೇಕು. ಒಳ್ಳೆಯ ಆಸೆಗಳನ್ನು ಪಡಬೇಕಷ್ಟೇ ಹೊರತು ಕೆಟ್ಟ ಆಸೆಗಳನ್ನು ಎಂದೂ ಕೂಡ ಜೀವನದಲ್ಲಿ ನಾವು ಪಡಬಾರದು. ಬರುವುದಿದ್ದರೆ ಅವನು ಬಯಸದೇ ಇದ್ದರೂ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಉದಾಹರಣೆ ಕೊಡೋದಾದರೆ, ಸುಖ ಬೇಕು ಅಂತ, ಆನಂದ ಬೇಕು ಅಂತ ಬಯಸ್ತಾನೆ, ಆದರೆ ಅವನಿಗೆ ಸುಖ ಸಿಗೋದೇ ಇಲ್ಲ. ದುಃಖ ಬೇಕು ಅಂತ ಬಯಸ್ತಾನ? ಯಾರಾದರೂ ದುಃಖ ಬೇಕು ಅಂತ ಬಯಸ್ತಾರ? ಯಾರೂ ಬಯಸೋದಿಲ್ಲ. ಆದರೆ ದುಃಖ ಬರದೇ ಇರುತ್ತಾ? ಬಯಸದೇ ಇದ್ದರೂ ದುಃಖ ಹೇಗೆ ಬರುತ್ತದೋ ಹಾಗೆ ಬಯಸದೇ ಇದ್ದರೂ ನಿನಗೆ ಸುಖ ಸಿಕ್ಕೇ ಸಿಗತ್ತೆ. ಆದ್ದರಿಂದ ಬಯಸಲಿಕ್ಕೆ ಹೋಗಬೇಡ, ಈ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಡು ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ನಾವು ಮಾಡುವ ಕೆಲಸ ಇಷ್ಟೇ, ಮನಸ್ಸನ್ನು ಗೆಲ್ಲಬೇಕಾದರೆ ಈ ಎರಡು ದೋಷಗಳು, ಚಂಚಲತೆ ಮತ್ತು ಕೆಟ್ಟ ಆಸೆಗಳನ್ನು ಬಯಸುವುದು, ಎಂದೂ ಕೂಡ ಆ ಕೆಲಸ ಮಾಡಬೇಡ ಅಂತ ತಿಳಿಸಿಕೊಟ್ಟು ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾರೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸಾಧನೆಗೆ ಬೇಕಾದ ಮನಸ್ಸಿನ ಸಿದ್ಧತೆ ಅದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಅದರ ದೋಷಗಳಿದೆ, ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೋ ಅಂತ ತಿಳಿಸಿಕೊಟ್ಟು, ತದು ಉಪಲಕ್ಷಣಯ, ಏನು ಈ ಚಂಚಲತೆ ಮತ್ತು ದುರಾಶೆ, ತದು ಉಪಲಕ್ಷಣಯ ಇನ್ನೂ ಅನೇಕ ವಿಧವಾದ ದೋಷಗಳು ಮನಸ್ಸಿನಲ್ಲಿದೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ನಾರಾಯಣ ಪಂಡಿತರು ಒಂದು ಕಡೆ ಹೇಳ್ತಾರೆ, ಪಾಂಚಪರ್ವಣೀಂ ಅಂತ. ಮನಸ್ಸಿನಲ್ಲಿ 5 ದೋಷಗಳಿದೆಯಂತೆ, ಎರಡೇ ಅಲ್ಲ, ಇನ್ನೂ ತದು ಉಪಲಕ್ಷಿತವಾದ ಇನ್ನೂ 5 ದೋಷಗಳಿದೆ. ಅದು ಯಾವುದು ಅನ್ನುವುದನ್ನು ಬಿಡಿಸಿ ಹೇಳ್ತಾರೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬುದಾಗಿ 5 ವಿಧವಾದ ಕತ್ತಲೆಗಳು, ಅಜ್ಞಾನದ ಅವಸ್ಥೆ, ಮನಸ್ಸಿನಲ್ಲಿದ್ದ ದೋಷಗಳು ಯಾವುದು ಅನ್ನೋದನ್ನು ವಿವೇಚನೆ ಮಾಡಿದ್ದಾರೆ ಶಾಸ್ತ್ರಕಾರರು. ಹಾಗಾಗಿ ಆ ಎಲ್ಲ ದೋಷಗಳನ್ನು ನೀನು ಪರಿಹಾರ ಮಾಡು ಅಂತ ಅದರ ವಿವರಣೆಯನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ನೋಡಿ, ತಮಸ್ಸು ಅಂದರೆ ಕತ್ತಲೆ, ಅಜ್ಞಾನದ ಅವಸ್ಥೆ. ಯಾವುದರ ಸರಿಯಾದ ತಿಳಿವಳಿಕೆಯೂ ನಮಗಿಲ್ಲ. ಇದೊಂದು ಮನಸ್ಸಿನ ದೋಷ. ಈ ಕಟ್ಟಡದ ಒಳಗೆ ನಾವು ಕೂತಿದ್ದೇವೆ, ದೇವಸ್ಥಾನದ ಒಳಗಿದ್ದೇವೆ. ಈ ದೇವಸ್ಥಾನದಲ್ಲಿ ಎಷ್ಟು ಮಣ್ಣಿನ ಕಣಗಳಿಂದ ಈ ಕಟ್ಟಡ ನಿರ್ಮಾಣ ಆಗಿದೆ ಅಂತ ನಮಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಯಾವುದರ ಸರಿಯಾದ ತಿಳಿವಳಿಕೆಯೂ ನಮಗಿಲ್ಲ. ಆದ್ದರಿಂದ ಅಜ್ಞಾನ ಅನ್ನುವುದೇನಿದೆ, ಇದೊಂದು ಮನಸ್ಸಿನ ದೋಷ. ಇದನ್ನೂ ಕೂಡ ನೀನು ಪರಿಹರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ತಮಸ್ಸು, ಅದನ್ನೇ ತಮಸ್ಸು ಅಂತ ಕರೆದು. ಕತ್ತಲೆಗೆ ಸಂಕೇತ ಅದು ಅಜ್ಞಾನ. ಬೆಳಕಿಗೆ ಸಂಕೇತ, ಜ್ಞಾನಕ್ಕೆ ಸಂಕೇತ ಯಾವುದು? ಬೆಳಕು. ಅಜ್ಞಾನಕ್ಕೆ ಸಂಕೇತ ಕತ್ತಲೆ. ಹಾಗಾಗಿ ಒಳ್ಳೆ ಜ್ಞಾನವನ್ನು ಕೊಡುವಂತ ನಾವು ಮನೋಭಿಮಾನಿ ದೇವತೆಯನ್ನು ಪ್ರಾರ್ಥಿಸಬೇಕಂತೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್. ಜ್ಞಾನವನ್ನು ಕೊಡುವ ದೇವತೆ ಯಾರು ಅಂದರೆ ಅದು ಮಹೇಶ್ವರ, ರುದ್ರದೇವರು. ಆದ್ದರಿಂದ ಮನೋಭಿಮಾನಿ ದೇವತೆ ಮನಸ್ಸಿನಲ್ಲಿ ಜ್ಞಾನವನ್ನು ತುಂಬಿ ಆ ಜ್ಞಾನದ ಮೂಲಕ ಭಗವಂತನ ಅಪರೋಕ್ಷವಾಗುವಂತೆ ನೀನು ಮಾಡಿಸುವಂತ ಆ ಮನೋಭಿಮಾನಿ ರುದ್ರನನ್ನು ಪ್ರಾರ್ಥನೆ ಮಾಡಿದ್ದಿದೆ.